ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳು, ಇದು ಎರಡನೇ ವಿಡಿಯೋ ಇದೆ. ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಇರಬಹುದು, ಪ್ರಾಥಮಿಕ ಶಾಲಾ ಶಿಕ್ಷಕರ ಅಥವಾ FDA ಅಥವಾ SDA ಅಥವಾ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯವಾಗುವಂತ ಒಂದು ಸಾಮಾನ್ಯ ವಿಜ್ಞಾನ ಪ್ರಶ್ನೆಗಳು. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಅಂದ್ರೆ ವಿಟಮಿನ್ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಟಮಿನ್ಗೆ ಸಂಬಂಧಪಟ್ಟಿರುವಂತ ಪ್ರಶ್ನೆಗಳು 20 ಪ್ರಶ್ನೆಗಳು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಟೋಟಲ್ ವಿಟಮಿನ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋಗಳು. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ವಿಟಮಿನ್ ಎ ಅನುಪಸ್ಥಿತಿಯಲ್ಲಿ ಯಾವ ರೋಗ ಉಂಟಾಗುತ್ತದೆ? ಮೊದಲನೇ ಪ್ರಶ್ನೆ ಬೆರಿ ಬೆರಿ ಅನ್ನುವಂಥದ್ದು. ಎರಡನೇ ಉತ್ತರ ರಕ್ತಹೀನತೆ. ಮೂರನೇದು ರಾತ್ರಿ ಕುರುಡುತನ. ನಾಲ್ಕನೇದು ಮುಸುಕು ಮುಖದ ತ್ವಚೆ. ಸರಿಯಾದ ಉತ್ತರ ರಾತ್ರಿ ಕುರುಡುತನ ಅಥವಾ ಇರುಳು ಕುರುಡುತನ ಅಂತ ಕರಿತೀವಿ. ಎರಡನೇ ಪ್ರಶ್ನೆಯನ್ನು ನೋಡೋಣ. ರಕ್ತಹೀನತೆಗೆ ಯಾವ ವಿಟಮಿನ್ ಅವಶ್ಯಕ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B12. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ವಿಟಮಿನ್ B12 ಅನ್ನುವಂತ ಉತ್ತರ ಸರಿಯಾದಂತ ಉತ್ತರ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಸ್ಕರ್ವಿ ಎಂಬ ರೋಗಕ್ಕೆ ಕಾರಣವಾಗುವ ವಿಟಮಿನ್ ಕೊರತೆ ಯಾವುದು? ವಿಟಮಿನ್ B1, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ. ಸರಿ ಉತ್ತರ ವಿಟಮಿನ್ ಸಿ ಅನ್ನುವಂಥದ್ದು ಸ್ಕರ್ವಿ ಎಂಬ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ವಿಟಮಿನ್. ಪ್ರಶ್ನೆ 4. ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ? ರಕ್ತಹೀನತೆ, ಸ್ನಾಯು ದೌರ್ಬಲ್ಯ, ರಿಕೆಟ್ಸ್ ಅಥವಾ ಮೂಳೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ನೆನಪಿನ ಹಿಂಗುಪಾಟ ಅಂತಕ್ಕಂಥದ್ದು. ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಸಿ, ರಿಕೆಟ್ಸ್, ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವಂಥದ್ದು. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. ವಿಟಮಿನ್ ಕೆ ನ ಮುಖ್ಯ ಕಾರ್ಯ ಯಾವುದು? ದೃಷ್ಟಿ ಸುಧಾರಣೆ, ರಕ್ತದ ಗಟ್ಟಿಗೊಳಿಸುವಿಕೆ, ಹೆಮೋಗ್ಲೋಬಿನ್ ನಿರ್ಮಾಣ, ದೇಹದ ಬೆಳವಣಿಗೆ. ವಿಟಮಿನ್ ಕೆ ನ ಮುಖ್ಯ ಕಾರ್ಯ ಏನು ಅಂದ್ರೆ ರಕ್ತದ ಗಟ್ಟಿಗೊಳಿಸುವಿಕೆ ಅನ್ನುವಂಥದ್ದು ಬಿ ಉತ್ತರ ಸರಿಯಾದಂತ ಉತ್ತರ ಅಂತಕ್ಕಂಥದ್ದು. ಬಿ ಉತ್ತರ ಇಲ್ಲಿ ಸರಿಯಾದ. ಇನ್ನು 6ನೇ ಪ್ರಶ್ನೆ. ದೇಹದಲ್ಲಿ ವಿಟಮಿನ್ ಡಿ ಯ ಕೊರತೆ ಡಿ ಯ ಉತ್ಪತ್ತಿಗೆ ಯಾವ ಅಂಶ ಸಹಕಾರಿ? ದೇಹದಲ್ಲಿ ವಿಟಮಿನ್ ಡಿ ಯ ಉತ್ಪತ್ತಿಗೆ ಯಾವ ಅಂಶ ಸಹಕಾರಿ ಅಂದ್ರೆ ಚಂದ್ರನ ಬೆಳಕು, ಸೂರ್ಯನ ಬೆಳಕು, ಶೀತ ಪಾನೀಯ ಸೇವನೆ, ಹಣ್ಣುಗಳ ಸೇವನೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಆಪ್ಷನ್ ಸರಿಯಾದ ಉತ್ತರ ಸೂರ್ಯನ ಬೆಳಕು. ಮುಂದಿನ ಪ್ರಶ್ನೆ 7ನೇ ಪ್ರಶ್ನೆ. ಯಾವ ವಿಟಮಿನ್ ನೀರಿನಲ್ಲಿ ಕರಗುತ್ತದೆ? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ ಸಮೂಹ, ವಿಟಮಿನ್ ಇ. ಇವುಗಳಲ್ಲಿ ಸರಿಯಾದ ಉತ್ತರ ಸಿ ವಿಟಮಿನ್ ಬಿ ಸಮೂಹ ಅನ್ನುವಂತ ಉತ್ತರ. ಇನ್ನು 8ನೇ ಪ್ರಶ್ನೆ. ಯಾವ ವಿಟಮಿನ್ ಬ್ಯೂಟಿ ವಿಟಮಿನ್? ನೋಡಿ, ಬ್ಯೂಟಿ ವಿಟಮಿನ್ ಎಂದೇ ಪ್ರಸಿದ್ಧ. ಯಾವ ವಿಟಮಿನ್ ಅಂತಕ್ಕಂತಂದ್ರೆ ಇವುಗಳಲ್ಲಿ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಸಿ. ಸೂಕ್ತವಾದಂತ ಸರಿಯಾದ ಉತ್ತರ ಯಾವುದಂದ್ರೆ ವಿಟಮಿನ್ ಇ ಅನ್ನುವಂಥದ್ದು ಸಿ ಉತ್ತರ ಬ್ಯೂಟಿ ವಿಟಮಿನ್ ಅಂತ ಇದನ್ನ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಇನ್ನು 9ನೇ ಪ್ರಶ್ನೆ. ವಿಟಮಿನ್ B1 ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ? ಸ್ಕರ್ವಿ, ಬೆರಿಬೆರಿ, ರಿಕೆಟ್ಸ್, ಆಮೇಲೆ ಮನುಷ್ಯನ ಬೆಳವಣಿಗೆ ತಡೆಯುವುದು. ಹಾಗಾದ್ರೆ ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಆಪ್ಷನ್ ಬೆರಿಬೆರಿ ಅನ್ನುವಂಥದ್ದು. ವಿಟಮಿನ್ B1 ಕೊರತೆಯಿಂದ ಬೆರಿಬೆರಿ ಅನ್ನುವಂಥ ರೋಗವನ್ನು ಉಂಟಾಗುತ್ತದೆ. ಇನ್ನು 10ನೇ ಪ್ರಶ್ನೆ. ವಿಟಮಿನ್ ಸಿ ಯಾವ ಆಹಾರಗಳಲ್ಲಿ ಹೆಚ್ಚು ದೊರೆಯುತ್ತದೆ? ಹಾಲು, ಕೋಳಿ ಮೊಟ್ಟೆ, ಆಮೇಲೆ ನಂತರ ಹಣ್ಣುಗಳಲ್ಲಿ ಬೇಕಿದ್ದು ಹಣ್ಣುಗಳಲ್ಲಿ ಮತ್ತು ತರಕಾರಿಗಳಲ್ಲಿ, ಅಕ್ಕಿ. ಅಂದರೆ ಸರಿಯಾದ ಉತ್ತರ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ವಿಟಮಿನ್ ಸಿ ಅಂತಕ್ಕಂಥ ಆಹಾರವನ್ನ ಹೆಚ್ಚಾಗಿ ದೊರೆಯುತ್ತದೆ. ವಿಟಮಿನ್ ಸಿ ಈ ಕೆಳಗಿನ ಆಹಾರಗಳಲ್ಲಿ ಯಾವುದರಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದ್ರೆ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ. ಇನ್ನು 11ನೇ ಪ್ರಶ್ನೆ. ಈ 11ನೇ ಪ್ರಶ್ನೆ. ವಿಟಮಿನ್ ಡಿ ಅನ್ನು ಇನ್ನೊಂದು ಹೆಸರಿನಲ್ಲಿ ಏನೆನ್ನುತ್ತಾರೆ? ಕೋಲಿಕಾಲ್ಸಿಫೆರಾಲ್, ರಿಬೋಫ್ಲಾವಿನ್, ಅನಂತರ ಅಸ್ಕಾರ್ಬಿಕ್ ಆಮ್ಲ, ಅನಂತರ ಫಿಲೋಕಿನೋನ್ ಅಂತಕ್ಕಂಥ. ಸರಿಯಾದ ಉತ್ತರ ಯಾವುದು? ಕೋಲಿಕಾಲ್ಸಿಫೆರಾಲ್ ಅಂತಕ್ಕಂಥ ಎ ಆಪ್ಷನ್ ಸರಿಯಾದ ಉತ್ತರ. ಅದೇ ರೀತಿ ವಿಟಮಿನ್ ಸಿ ಗೆ ಇನ್ನೊಂದು ಹೆಸರು ಏನು ಅಂತಂದ್ರೆ ಥೈಮಿನ್, ಅನಂತರ ಅಸ್ಕಾರ್ಬಿಕ್ ಆಮ್ಲ, ಆಮೇಲೆ ಕಬೋಫ್ಲಾವಿನ್, ಆನಂತರ ಟೋಕೋಫೆರಾಲ್ ಅಂತಕ್ಕಂಥ. ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿ ಆಪ್ಷನ್ ಅಸ್ಕಾರ್ಬಿಕ್ ಆಮ್ಲ ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಇನ್ನು 13ನೇ ಪ್ರಶ್ನೆ. ವಿಟಮಿನ್ B3 ನ ಇನ್ನೊಂದು ಹೆಸರು? ನಯಾಸಿನ್, ಅನಂತರ ಥೈಮಿನ್, ಅನಂತರ ಟೋಕೋಫೆರಾಲ್, ಆನಂತರ ಸೈನೋಕೋಬಾಲ್ಮಿನ್. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಎ ಆಪ್ಷನ್ ನಯಾಸಿನ್ ಅನ್ನುವಂಥದ್ದು B3 ನ ಇನ್ನೊಂದು ಹೆಸರು. ಇನ್ನು 14ನೇ ಪ್ರಶ್ನೆ. ಬೆಳವಣಿಗೆ ವಿಟಮಿನ್ ಎಂದೇ ಖ್ಯಾತವಾದುದು ಯಾವುದು ಅಂತಕ್ಕಂಥ. ಬೆಳವಣಿಗೆಗೆ
ಖ್ಯಾತವಾಗಿರ್ತಕ್ಕಂಥ ವಿಟಮಿನ್ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಬಿ12, ವಿಟಮಿನ್ ಕೆ. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ವಿಟಮಿನ್ ಡಿ ಅನ್ನುವಂತಹ ಮೊದಲನೇ ಆಪ್ಷನ್ ಇರತಕ್ಕಂಥದ್ದು ಬೆಳವಣಿಗೆ ವಿಟಮಿನ್ ಅಂತ ವಿಟಮಿನ್ ಡಿ ಅನ್ನ ಕರೆಯುತ್ತಾರೆ. ಇನ್ನು 15ನೇ ಪ್ರಶ್ನೆ, ಪಚನಕ್ಕೆ ಸಹಾಯವಾಗುವ ವಿಟಮಿನ್ ಯಾವುದು? ವೆರಿ ಇಂಪಾರ್ಟೆಂಟ್. ಪಚನಕ್ಕೆ ಸಹಾಯವಾಗತಕ್ಕಂಥ ವಿಟಮಿನ್ ಕೆ, ವಿಟಮಿನ್ ಬಿ ಸಮೂಹ, ವಿಟಮಿನ್ ಇ, ವಿಟಮಿನ್ ಎ. ಇವುಗಳಲ್ಲಿ ಸರಿಯಾದ ಉತ್ತರ ಬಿ ಆಪ್ಷನ್ ವಿಟಮಿನ್ ಬಿ ಸಮೂಹ. 16ನೇ ಪ್ರಶ್ನೆ, ವಿಟಮಿನ್ ಬಿ6 ನ ಮತ್ತೊಂದು ಹೆಸರು ಏನಂತ ಕೇಳಿದ್ದಾರೆ? ಪೈರಿಡೋಕ್ಸಿನ್, ಅನಂತರ ನಯಾಸಿನ್, ಅನಂತರ ಥೈಮಿನ್, ಅನಂತರ ಬಯೋಟಿನ್. ಇವುಗಳಲ್ಲಿ ಸರಿಯಾದ ಉತ್ತರ ಯಾವುದು? ಎ ಆಪ್ಷನ್ ಪೈರಿಡೋಕ್ಸಿನ್ ಅನ್ನುವಂಥದ್ದು ವಿಟಮಿನ್ ಬಿ6 ಗೆ ಇರುವಂತ ಇನ್ನೊಂದು ಹೆಸರು. ಇನ್ನು 17ನೇ ಪ್ರಶ್ನೆ, ಚರ್ಮದ ಆರೋಗ್ಯಕ್ಕೆ ಬೇಕಾದ ವಿಟಮಿನ್. ಚರ್ಮದ ಆರೋಗ್ಯಕ್ಕೆ ಅವಶ್ಯಕತೆ ಆಗಿರ್ತಕ್ಕಂಥ ವಿಟಮಿನ್ ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ, ವಿಟಮಿನ್ ಸಿ. ಸರಿಯಾದ ಉತ್ತರ ಬಿ, ಇದು ವಿಟಮಿನ್ ಇ ಅನ್ನುವಂಥದ್ದು ಚರ್ಮದ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ವಿಟಮಿನ್. ಇನ್ನು 18ನೇ ಪ್ರಶ್ನೆ, ಕೂದಲು ಬೆಳವಣಿಗೆಗೆ ಮುಖ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಸಿ, ವಿಟಮಿನ್ ಬಿ7, ಬಯೋಟಿನ್, ವಿಟಮಿನ್ ಎ, ವಿಟಮಿನ್ ಡಿ. ಇವುಗಳಲ್ಲಿ ಸರಿಯಾದ ಉತ್ತರ ವಿಟಮಿನ್ ಬಿ7, ಬಿ ಆಪ್ಷನ್ ಬಿ7 ಬಯೋಟಿನ್ ಅನ್ನುವಂಥದ್ದು ಕೂದಲ ಬೆಳವಣಿಗೆಗೆ ಸಹಾಯವಾಗತಕ್ಕಂಥ ಒಂದು ವಿಟಮಿನ್. ಇನ್ನು 19ನೇ ಪ್ರಶ್ನೆ, ವಿಟಮಿನ್ ಇ ಕೊರತೆಯಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಗರ್ಭಧಾರಣೆ ಸಮಸ್ಯೆ, ಮೂಳೆಯ ಸಮಸ್ಯೆ, ಕಣ್ಣು ನೋವು, ಅನಂತರ ನೆಮ್ಮಲಿನ ಕೊರತೆ. ಈಗ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಗರ್ಭಧಾರಣೆಯ ಸಮಸ್ಯೆ ಅಂತಕ್ಕಂಥದ್ದು ಯಾವ್ದು ಆಪ್ಷನ್ ಅಂದ್ರೆ ಮೊದಲನೇ ಆಪ್ಷನ್ ಗರ್ಭಧಾರಣೆಯ ಸಮಸ್ಯೆ. ಯಾವುದು? ವಿಟಮಿನ್ ಇ ಕೊರತೆ. ಇನ್ನು 20ನೇ ಪ್ರಶ್ನೆ, ಹಣ್ಣು, ತರಕಾರಿ ಮತ್ತು ಸೊಪ್ಪುಗಳಲ್ಲಿ ಹೆಚ್ಚಾಗಿ ದೊರೆಯುವ ವಿಟಮಿನ್ ಯಾವುದು ಅಂತಂದ್ರೆ ವಿಟಮಿನ್ ಡಿ, ವಿಟಮಿನ್ ಸಿ, ವಿಟಮಿನ್ ಬಿ12, ವಿಟಮಿನ್ ಇ. ಸರಿಯಾದ ಉತ್ತರ ವಿಟಮಿನ್ ಬಿ ಸಿ ಅನ್ನುವಂತ ಉತ್ತರ ಬಿ ಆಪ್ಷನ್ ಸರಿಯಾದ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದೊಂದು ವಿಷಯವನ್ನ ತೆಗೆದುಕೊಂಡು ಅವುಗಳಿಗೆ ಸಂಬಂಧಪಟ್ಟಿರುವಂತಹ 10 ರಿಂದ 20 ಪ್ರಶ್ನೆಗಳ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.